Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಹಲೋ ಸ್ನೇಹಿತರೆ, ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸ್ನೇಹಿತ ಆಂಜನೇಯ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂತಂದರೆ ನಾನು ಇವತ್ತು ಹೊಸ ಫೀಚರ್ಗಳೊಂದಿಗೆ ನಾನು ಬಂದಿದ್ದೀನಿ. ಹೊಸ ಒಂದು ಇಂಪಾರ್ಟೆಂಟ್ ಫೀಚರ್ಗಳು ಸ್ನೇಹಿತರೆ. ಅದು ಯಾವ ಫೀಚರ್ ಬಗ್ಗೆ ಹೇಳ್ತಾ ಇದ್ದಾರಪ್ಪ ಇವರು ಅಂತ ನೀವು ಅಂದ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕೆಂತಂದರೆ ನಿಮಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಇದು ಅರ್ಥ ಆಗೋದು ವಿಡಿಯೋ. ಯಾಕಂತಂದರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಫ್ಯೂಚರ್ ಬಂದ್ಬಿಟ್ಟು ಸ್ನೇಹಿತರೆ, ನಾನು ಯಾವ ಫ್ಯೂಚರ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅನ್ನೋದಾದರೆ ದಯವಿಟ್ಟು ಈ ಒಂದು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆದಮೇಲೆ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಾವು ನಿಮಗೋಸ್ಕರ ಇನ್ನೂ ಭಾಳಷ್ಟು ಫ್ಯೂಚರ್ಗಳನ್ನ ತೆಗೆದುಕೊಂಡು ಬರ್ತಾಯಿದ್ದೀವಿ ಸ್ನೇಹಿತರೆ. ನಮ್ಮ ತಂಡ ಇನ್ನೂ ನಿಮಗೆ ಯೂಸ್ ಆಗೋ ಥರ ಬೇರೆ ಬೇರೆ PDF ರೀಡರ್ ಬಗ್ಗೆ ಆಗಿರ್ಬೋದು, ಇನ್ನೂ ಈ ಥರ ಅಪ್ಲಿಕೇಶನ್ಗಳ ಬಗ್ಗೆ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಸ್ನೇಹಿತರೆ ಸ್ಕ್ರೀನ್ ರೀಡರ್ಗಳ ಬಗ್ಗೆ ಆಗಿರ್ಬೋದು, ಇನ್ನೂ ಇಷ್ಟು ಫ್ಯೂಚರ್ಗಳನ್ನ ನಮ್ಮ ತಂಡ ಅನ್ನೋದು ಹುಡ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಯತ್ನಿಸ್ತಾ ಇದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಒಂದು ವೇಳೆ ನಿಮ್ಮ ಸಪೋರ್ಟ್ ಏನಾದರೂ ಇದ್ದರೆ ನಮ್ಮ ಪ್ರಯತ್ನಕ್ಕೆ ಒಂದು ಯಶಸ್ವಿ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಹಾಗೆ ಸಿಕ್ಕಿದೆ ಕೂಡ ನಿಮ್ಮ ಸಪೋರ್ಟಿಂದನೇ. ಈಗ ನಮಗೆ ಇನ್ನೂ 162 ಸಬ್ಸ್ಕ್ರೈಬರ್ಗಳು ಈಗ ಇದ್ದಾರೆ ನಮ್ಮ ಒಂದು ಚಾನಲಲ್ಲಿ. ಇನ್ನು 200 ದಾಟೋದಕ್ಕೆ ಇನ್ನೂ 38 ಸಬ್ಸ್ಕ್ರೈಬರ್ಗಳು ಮಾತ್ರ ಇನ್ನು ಬಾಕಿ ಇದೆ ಸ್ನೇಹಿತರೆ. ನನಗೆ ಗೊತ್ತು ಸ್ನೇಹಿತರೆ, ನೀವು ದಾಟಿಸ್ತೀರ ಅಂತ. ನೀವು ದಾಟಿಸಿದರೆ ನಾವು ಮುಂದಕ್ಕೆ ಹೋಗೋದು. ನಿಮಗೋಸ್ಕರ ನಾವು ಇನ್ನೂ ಒಂದು ಹೆಚ್ಚಿನ ರೀತಿಯಾದಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ತೊಗೊಂಬರೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಇನ್ನೂ ಅದನ್ನು ಅಂತ ಹೇಳ್ತಾ, ಹಾಗಾದರೆ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಫೀಚರ್ಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳಿದ್ದೆ. ಹಾಗಾದರೆ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತಂದರೆ ಸ್ನೇಹಿತರೆ, ವಾಟ್ಸಪ್ಪಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಗಳು ಅನ್ನೋದು ಬಂದಿದೆ ಸ್ನೇಹಿತರೆ. ಅವು ಯಾವ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ವಾಟ್ಸಪ್ನ ಓಪನ್ ಮಾಡ್ತಿದ್ದೀನಿ. ಮೊದಲು ಹೇಳ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ವಾಟ್ಸಪ್ಪಲ್ಲಿ ಇನ್ನೊಂದು ನಾನು ಓಪನ್ ಮಾಡಿದಾಗ ಚಾಟ್ ಅಂತ ಬಂತು ಸ್ನೇಹಿತರೆ. ಆಲ್ರೆಡಿ ಚಾಟ್ ಅಂತ ಬಂತು. ಮೊದಲು ಇದು ಬರ್ತಿದ್ದಿಲ್ಲ ಚಾಟ್ ಅಂತ, ಈಗ ಚಾಟ್ ಅಂತ ಒಂದು ಆಪ್ಷನ್ ಬಂದಿದೆ ಸ್ನೇಹಿತರೆ. ಇದ್ರ ಬಗ್ಗೆ ಏನು ತಿಳಿಸ್ಕೊಡುವಂಥದ್ದೇನಿಲ್ಲ, ಚಾಟ್ ಸೆಲೆಕ್ಟ್ ಆಗಿರುತ್ತೆ ಅಷ್ಟೇ. ಮೊದಲು ಈ ಥರ ಚಾಟ್ ಅಂತ ಹೇಳ್ತಾ ಇದ್ದಿಲ್ಲ. ಓಪನ್ ಆದ ತಕ್ಷಣ ಈಗೆಲ್ಲ ಚಾಟ್ ಅಂತ ಹೇಳುತ್ತೆ ಅಷ್ಟೇ, ಏನಿಲ್ಲ. ಆಯಿತು, ನಾವೀಗ ವಾಟ್ಸಪ್ಪಿಗೆ ಬಂದ್ವಲ್ಲ, ಈಗ ಮೋರ್ ಆಪ್ಷನ್ಗೆ ಹೋಗೋಣ ಸ್ನೇಹಿತರೆ. ಓಕೆ, ಮೋರ್ ಆಪ್ಷನ್ಗೆ ಹೋಗೋಣ. ಮೋರ್ ಆಪ್ಷನ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗೋಣ. ಸೆಟ್ಟಿಂಗ್ಸಲ್ಲಿ ಕೆಲವೊಂದು 3 ಇಂಪಾರ್ಟೆಂಟ್ ಫೀಚರ್ಗಳನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಅದು ಏನಕ್ಕೆ ಯೂಸ್ ಆಗುತ್ತೆ, ಯಾವುದರ ಬಗ್ಗೆ ಅದನ್ನ ಆನ್ ಆಫ್ ಮಾಡಿಕೊಂಡ್ರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ.
ಓಕೆ ಅದನ್ನು ಓಕೆ ಈಗ ನಾವು Truecaller. Back. ಒಂದು ನಿಮಿಷ Settings. ಹೋಗಿ ಈಗ ಸೆಟ್ಟಿಂಗ್ಸ್ಗೆ ಹೋಗೋಣ ಸ್ನೇಹಿತರೆ. ನಾವು ಮೊದಲು Settings. Edit. ಸೆಟ್ಟಿಂಗ್ಸ್ Search button. New. Anthony triangular flag triangular. QR code button. Button to switch or add an account. Account. Security notifications. Change number button. ನಾವು ಪ್ರೈವಸಿಗೆ ಹೋಗೋಣ ಮೊದಲು. Privacy. Block contacts. Disappearing messages. ಓಕೆ Privacy. ಪ್ರೈವಸಿಗೆ ಹೋಗೋಣ. ಪ್ರೈವಸಿಗೆ ಹೋಗಿ ಅಲ್ಲಿ ಒಂದು ಆಪ್ಷನ್ ಇರುತ್ತೆ. ಆ ಆಪ್ಷನ್ ಮೇಲೆ ನಿಮಗೆ ತೋರಿಸ್ತೀನಿ ಏನೇನು ಫ್ಯೂಚರ್ ಅಂತ. Privacy. Edit. Privacy checkup. Control your privacy and choose the right settings for you. Start checkup. ಓಕೆ ಇದಲ್ಲ. Dismiss button. Who can see my personal info? Last seen and online. Nobody button. Profile photo. Everyone. About everyone button. Status button. Read receipts. If turned off, you won't send. Disappearing messages. Default message timer. Groups. 420. Live location button. Calls. Silent. Lock contact. App log. Disable. Chat log button. Allow camera effects. Use effects in the camera. Learn more. Advanced. Protect IP address and calls. Disable ಓಕೆ link ನೋಡಿ videos button. ಸ್ನೇಹಿತರೆ, ಇದೇ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಫ್ಯೂಚರು. WhatsApp. ಅಡ್ವಾನ್ಸ್ ಪ್ರೊಟೆಕ್ಟ್ ಅಂತ ಇದೆಯಲ್ಲ, Advanced edit. ಅಡ್ವಾನ್ಸ್ ಫ್ಯೂಚರ್ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನೇನಿದೆ ನೋಡೋಣ ಒಂದ್ಸಲ. ಏನೇನು ಆನ್ ಮಾಡೋವಂಥದ್ದು ಆಪ್ಷನು, ಅದು ಎದ್ರ ಬಗ್ಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಈಗ. Block unknown account messages. ನೋಡಿ ಸ್ನೇಹಿತರೆ, ಫಸ್ಟು ಹೆಡಿಂಗ್ ಬಂದ್ಬಿಟ್ಟು ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್, ಇದು ನೋಡೋಣ ಈಗ. To protect your account and improve device performance, WhatsApp will block messages from unknown accounts if they exceed a certain volume. Learn more. ನೋಡಿ ಸ್ನೇಹಿತರೆ, ಇದು ಏನಪ್ಪ ಅಂತ ಅನ್ನೋದಾದರೆ, ನೀವು ನಿಮ್ಗೇನಾದರೂ ಯಾರಾದರೂ ನಮ್ಮ ನಂಬರನ್ನು ಸೇವ್ ಮಾಡ್ದೇ ಮೆಸೇಜ್ಗಳನ್ನು ಮಾಡ್ತಿರ್ತಾರಲ್ಲ, ಅದು ಈ ಒಂದು ಆಪ್ಷನ್ ಸ್ನೇಹಿತರೆ. ನಿಮಗೆ ಯಾರಾದರೂ ಅನ್ನೋನ್ ಪರ್ಸನ್ಗಳು ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಯಾರಾದರೂ ನಿಮ್ಗೇನಾದರೂ ಮೆಸೇಜ್ ಮಾಡಿದರೆ ಆ ಮೆಸೇಜ್ಗಳು ಬಂದು ಇಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ. ನಮ್ಮ ಚಾಟ್ ಬಾಕ್ಸಲ್ಲಿ ಬರೋದಿಲ್ಲ ಈ ಮೆಸೇಜ್ಗಳು. ಇಲ್ಲಿ ಪ್ರೊಟೆಕ್ಟ್, Block unknown account messages. ಇಲ್ಲಿ ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸಲ್ಲಿ ಅಡ್ವಾನ್ಸಲ್ಲಿ ನೀವು ಪ್ರೈವಸಿಯಲ್ಲಿ ಬಂದ್ಬಿಟ್ಟು ಅಡ್ವಾನ್ಸಲ್ಲಿ ನೋಡ್ಕೋಬೇಕಾಗುತ್ತೆ ಇವೆಲ್ಲ ಒಂದು ಮೆಸೇಜ್ಗಳನ್ನ. To protect your account and improve device performance, WhatsApp will block messages from unknown accounts if they exceed a certain volume. Learn more. ಓಕೆ, Off. Switch. ಇದು ಆಫ್ ಇದೆ. ಇದನ್ನು ಆನ್ ಮಾಡೋಣ ಈಗ. On. ಇದನ್ನು ನಾವೇನಾದರೂ ಆನ್ ಮಾಡಿ ಇಟ್ಕೊಂಡಾಗ ನಮ್ಮ ಮೆಸೇಜ್ಗಳು ಯಾವುದಾದ್ರೂ ಯಾರಾದರೂ ನಮ್ಮ ಅನ್ನೋನ್ ಪರ್ಸನ್ಗಳು ಅನ್ನೋನ್ ನಂಬರ್ಲಿಂದ ಮೆಸೇಜ್ ಏನಾದರೂ ಕಳಿಸಿದರೆ ಆ ಮೆಸೇಜ್ಗಳನ್ನ ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ರಿಪ್ಲೈ ಕೂಡ ಮಾಡ್ಬೋದು, ಅದು ಚಾಟ್ನ ಡಿಲೀಟ್ ಕೂಡ ಮಾಡ್ಬೋದು, ಮತ್ತು ಡೋಂಟ್ ಶೋ ಅಂತಲೂ ಇಲ್ಲಿ ಕ್ಲಿಕ್ ಮಾಡ್ಬೋದು. ಯಾವುದಾದ್ರೂ ಮೆಸೇಜ್ ಬಂದರೆ ಮಾತ್ರ ತೋರಿಸುತ್ತೆ ಇವೆಲ್ಲ. ನಮಗೆ ಯಾರಾದರೂ ಅನ್ನೋನ್ ಪರ್ಸನ್ಗಳು ಮೆಸೇಜ್ ಕಳಿಸಿದಾಗ ಮಾತ್ರ ಇದು ತೋರಿಸುವಂತಕ್ಕಂಥ ಒಂದು ಫ್ಯೂಚರು. ಇದು ಆನ್ ಆಗಿದೆ ಸದ್ಯಕ್ಕೆ. ಈಗ ಏನಾದರೂ ನಿಮಗೆ ಮೆಸೇಜ್ ಬಂದಾಗ ತೋರಿಸುತ್ತೆ ಇದು. ನೀವು ಅದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು. ಮತ್ತು ಏನು ಹೇಳ್ತಾ ಇದ್ದೆ ನಾನು, ಡಿಲೀಟ್ ಮಾಡ್ಕೋಬೋದು ಮತ್ತು ಶೇರ್ ಮಾಡ್ಕೋಬೋದು. ಮತ್ತು ಅದನ್ನು ಡೋಂಟ್ ಶೋ ಅಗೇನ್ ಅಂತ ಒಂದು, ನಾಟ್ ಶೋ ಅಗೇನ್ ಅಂತ ಒಂದು ಆಪ್ಷನ್ ಅನ್ನೋದು ಬರುತ್ತೆ ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ನಿಮಗೆ ಮೆಸೇಜೇ ಬರಲೇಬಾರ್ದು ಅಂತ ಅನ್ನೋದಾದರೆ ಇಲ್ಲಿ ನಾಟ್ ಶೋ ಅಗೇನ್ ಅಂತ ಒಂದು ಮೆಸೇಜ್ ಕಾಣಿಸುತ್ತೆ ಈ ಒಂದು ಆಪ್ಷನಲ್ಲಿ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಮೆಸೇಜ್ ಅನ್ನೋದು ಶೋ ಆಗೋಲ್ಲ ಸ್ನೇಹಿತರೆ. ನೀವು ಬೇಕಾದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಮತ್ತು ಓಕೆ, ನೆಕ್ಸ್ಟ್ ನೋಡೋಣ ಈಗ ಈ ಫ್ಯೂಚರ್ ಬಗ್ಗೆ. To protect your account and improve device performance, WhatsApp will block messages from unknown accounts if they exceed a certain volume. Learn more. ಇಲ್ಲೆಲ್ಲ ಇರುತ್ತೆ. On. Switch. ಇದನ್ನು ಆನ್ ಮಾಡಿದ್ದೇವೆ. ನೆಕ್ಸ್ಟ್ ಫೀಚರ್ ನೋಡೋಣ ಈಗ. Protect IP address and calls. ನೋಡಿ, ಪ್ರೊಟೆಕ್ಟ್ IP and address and call ಇದೇನಂತ ನೋಡೋಣ. To make it harder for people to infer your location, calls on this device will be securely relayed through WhatsApp servers. This will reduce call quality. Learn more. ನೋಡಿ ಸ್ನೇಹಿತರೆ, ಇದನ್ನು ನಾವೇನಾದರೂ Off. Switch. ಇದು ಆಫ್ ಇದೆ. ಇದನ್ನು ನಾವೇನಾದರೂ ಆನ್ ಮಾಡ್ಕೊಂಡ್ರೆ ನಿಮಗೆ ಯಾರಾದರೂ ನೀವಾಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ನಿಮ್ಗೆ ಯಾರಿಗಾದರೂ ನೀವು ಫೋನ್ ಮಾಡಿದರೆ ಬದಲಾಗಿ ಬೇರೆಯವರು ಫೋನ್ಗೆ ಹೋಗಲ್ಲ, ಅದು ವಾಟ್ಸಪ್ ಸರ್ವರ್ಗಳ ಮೂಲಕ ಹೋಗುತ್ತೆ. ಇದು ಬೇರೆಯವ್ರ ಕಾಲ್ಗೆ, ಬೇರೆಯವರ ಒಂದು ನೀವು ಏನಾದರೂ ಬೇರೆಯವ್ರ ಫೋನ್ಗೆ ನೀವು ವಾಟ್ಸಪ್ ಕಾಲ್ ಏನಾದರೂ ಮಾಡಿದರೆ ಇದು ವಾಟ್ಸಪ್ ಸರ್ವರ್ಗಳ ಮೂಲಕ ಹೋಗುತ್ತೆ ಸ್ನೇಹಿತರೆ. ಅಷ್ಟೇ ಇದು ಫ್ಯೂಚರು. ಫೋನ್ ಹೋಗುತ್ತೆ, ಬಟ್
ವಾಟ್ಸಪ್ ಸರ್ವರ್ಗಳ ಮೂಲಕ ಇದು ಹೋಗುತ್ತೆ ಅಷ್ಟೇ. ಇದನ್ನೇನಾದರೂ ಆನ್ ಮಾಡಿಟ್ಕೊಂಡ್ರೆ, To make it off, switch. ಇದನ್ನು ಆನ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗೆ. To make it harder for people to infer your location, calls on this device will be securely relayed through WhatsApp servers. This will reduce call quality. Learn more. ನಮ್ಮ ಲೊಕೇಶನ್ನು ಕಂಡಿಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೇರೆದವ್ರಿಗೂ ಕೂಡ. On, switch. ಆನ್ ಇರಲಿ ಇದು. Disable link previews. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಫೀಚರು ಡಿಸೇಬಲ್ ಲಿಂಕ್ ಪ್ರಿವ್ಯೂ. To help protect your IP address from being inferred by third-party websites, previews for the links you share in chats will no longer be generated. Learn more. ನೋಡಿ ಸ್ನೇಹಿತರೆ, ಇದು ಏನಪ್ಪ ಅಂತ ಅನ್ನೋದಾದರೆ ಲಾಸ್ಟ್ ಫೀಚರು, ನೀವೇನಾದರೂ ಯೂಟ್ಯೂಬಲ್ಲಿ ಹೋಗಿ ಬೇರೆದವ್ರಿಗೆ ಯೂಟ್ಯೂಬ್ ಲಿಂಕ್ನ ವಾಟ್ಸಪ್ಗೆ ಕಳಿಸ್ತಿರ್ತಾರೆ ವೀಡಿಯೋವಾಗಿ ಆಗಲಿ. ಆ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತ ಏನು ತೋರಿಸೋದಿಲ್ಲ ಸ್ನೇಹಿತರೆ. ನೀವೇನಾದರೂ ಬೇರೆದವರಿಗೆ ಈ ಲಿಂಕ್ಗಳೇನಾದರೂ ಶೇರ್ ಮಾಡೋಕ್ಕೆ ಹೋದರೆ ಆ ಲಿಂಕ್ನಲ್ಲಿ ಏನಿದೆ ಅಂತ ತೋರಿಸೋದಿಲ್ಲ. ಬದಲಾಗಿ ನಮಗೆ ಹೆಡ್ಲೈನ್ಸು ಮತ್ತು ಅದರಲ್ಲಿ ಹೆಡ್ಲೈನ್ಸ್ ಮಾತ್ರ ತೋರಿಸುತ್ತೆ ಹೊರತು ಅದರಲ್ಲಿ ವೀಡಿಯೋದಲ್ಲಿ ನೀವೇನಾದರೂ ವೀಡಿಯೋ ಏನಾದರೂ ಕಳಿಸಿದರೆ ವೀಡಿಯೋದಲ್ಲಿ ಏನಿದೆ ಅಂತಲೂ ತೋರಿಸೋದಿಲ್ಲ. ನೀವೇನಾದರೂ ಯೂಟ್ಯೂಬಲ್ಲಿ ಏನಾದರೂ ಲಿಂಕ್ ಏನಾದರೂ ಕಳಿಸಿದರೆ. ಇದು ಒಂದು ಇಂಪಾರ್ಟೆಂಟ್ ಫೀಚರು. ಓಕೆ, ಇದು ಆಫ್ ಇದೆ ಸ್ನೇಹಿತರೆ. ಇನ್ನು ಬೇಕಾದರೆ ನೀವು ಆಫ್ ಮಾಡ್ಕೋಬೋದು ಅಥವಾ ಆನ್ ಮಾಡ್ಕೊಳ್ಬೋದು, ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಓಕೆ ಸ್ನೇಹಿತರೆ, ಇಷ್ಟೇ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಫೀಚರ್ಗಳು ಇದಾಗಿರೋದು. ಈ ಇಂಪಾರ್ಟೆಂಟ್ ಫೀಚರ್ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಭಾಳ ಉಪಯೋಗ ಆಗುತ್ತವೆ ಈ ವಾಟ್ಸಪ್ಪು ಅಲ್ಲಿ ಇಂಪಾರ್ಟೆಂಟ್ ಫೀಚರ್ಗಳು. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಹೇಳ್ತಾ ನಾನು ಇಷ್ಟಾಗಿತ್ತು ಇವತ್ತಿನ ಈ ಒಂದು ಫ್ಯೂಚರ್ಗಳ ಬಗ್ಗೆ ಮಾಹಿತಿ. ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ. ನಿಮ್ಮ ಮುಂದಿನ ವೀಡಿಯೋದೊಂದಿಗೆ ಮತ್ತೊಂದು ಹೊಸ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.